ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಜಾತಿ ಜನಗಣತಿ ಒಂದು ರೀತಿಯಲ್ಲಿ ಡೈನಮೈಟ್ ತರ ಸ್ಫೋಟಗೊಳ್ಳುವಂತ ಸಾಧ್ಯತೆ ಇದೆ. ಅದು ಕೂಡ ಸ್ವತಃ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಲಿಂಗಾಯತರು, ಸಾಧಾರಣವಾಗಿ 34 ಲಿಂಗಾಯತ ಎಂಎಲ್ಎಗಳಿದ್ದಾರೆ, 23 ಒಕ್ಕಲಿಗ ಎಂಎಲ್ಎಗಳಿದ್ದಾರೆ. ಇವರಿಬ್ಬರಲ್ಲಿ ಏನಾಗಿದೆ ಅಂತಂದ್ರೆ ಇಬ್ಬರು ಕೂಡ ಕೊಲಾಬರೇಷನ್ ಮಾಡಿಕೊಂಡು ಇಲ್ಲ ನಾವು ಇದರ ಬಗ್ಗೆ ಹೋರಾಟ ಮಾಡಬೇಕು. ಲಿಂಗಾಯತರು ಹೇಳ್ತಾ ಇರೋದು ನಮ್ಮ ಉಪಜಾತಿಗಳನ್ನೆಲ್ಲ ಸೇರಿಸಿಲ್ಲ, ನೀವು ಬೇರೆ ಬೇರೆ ವಿಂಗಡಣೆ ಮಾಡಿದ್ದೀರಿ, ಅದನ್ನು SC STಗೆಲ್ಲ ಸೇರಿಸಿದಿರಿ, ಹಾಗಾಗಿ ನಾವು 1 ಕೋಟಿ ಮೇಲೆ ಇರಬೇಕಾಗಿತ್ತು, ಅದು ಬರ್ತಾ ಇಲ್ಲ, ಅದನ್ನ ಮರು ವಿಂಗಡಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಒಕ್ಕಲಿಗರು ಸಹ ಇದು ನಮ್ಮನ್ನ ಒಂದು ರೀತಿಯಲ್ಲಿ ಒಡೆದಾಳುವ ನೀತಿಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಕಿಡಿಕಾರ್ತಾ ಇದ್ದಾರೆ. ಈ ನಡುವೆ ಶಾಸಕರೊಬ್ಬರು ಹೇಳಿದ್ದಾರೆ, ಎಲ್ಲಾ ಲಿಂಗಾಯತ ಶಾಸಕರು, ಎಲ್ಲಾ ಒಕ್ಕಲಿಗ ಶಾಸಕರು ರಾಜೀನಾಮೆ ಕೊಟ್ಬಿಡೋಣ, ರಾಜೀನಾಮೆ ಕೊಟ್ಟಾಗ ಈ ಸರ್ಕಾರಕ್ಕೆ ಬುದ್ಧಿ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಸ್ವತಃ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ. ಆದ್ರೆ ನನ್ನ ತಲೆ ಮತ್ತೊಂದು ಕಡೆ ಓಡ್ತಾ ಇದೆ. ಅದೇನಪ್ಪಾ ಅಂತಂದ್ರೆ, ಒಂದು ವೇಳೆ ಎಲ್ಲಾ ಲಿಂಗಾಯತ ಶಾಸಕರು 34 ಶಾಸಕರು, ಎಲ್ಲಾ 23 ಶಾಸಕರು ಒಕ್ಕಲಿಗ ಶಾಸಕರು ಇವರಿಬ್ಬರು ರಾಜೀನಾಮೆ ಕೊಟ್ರೆ 57 ಜನ ರಾಜೀನಾಮೆ ಕೊಟ್ಟಂಗಾಗತ್ತೆ. 57 ಜನ ರಾಜೀನಾಮೆ ಕೊಟ್ರೆ ಸರ್ಕಾರ ಅಲ್ಪಮತಕ್ಕೆ ಕುಸಿಯುತ್ತೆ, 83 ಆಗುತ್ತೆ. ಆಗ ಆಲ್ರೆಡಿ ಜೆಡಿಎಸ್ ಮತ್ತು ಬಿಜೆಪಿ 84 ಇದೆ, ಸರ್ಕಾರ ರಚನೆ ಮಾಡಿಬಿಡಬಹುದು. ಇದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ ನನಗೆ. ಬನ್ನಿ ಇವತ್ತು ಏನೆಲ್ಲ ಆಯ್ತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಜಾತಿ ಗಣತಿ ಆಸೆಗೆ ಸರ್ಕಾರವೇ ಪತನವಾಗುತ್ತಾ? ಒಕ್ಕಲಿಗ ಲಿಂಗಾಯತರು ರಾಜೀನಾಮೆ ಕೊಡ್ತಾರಾ? ರಾಜ್ಯದಲ್ಲಿ ಜಾತಿ ಜನಗಣತಿಯ ಕಿಚ್ಚು ಜೋರಾಗಿದೆ. ಕೆಲ ಸಮುದಾಯಗಳು ವರದಿ ವಿರುದ್ಧ ಕೆಂಡ ಕಾರ್ತಿವೆ. ಅವೈಜ್ಞಾನಿಕ ವರದಿ ಎಂದು ಶರ ಬರೆದಿವೆ. ಸರಿಯಾದ ಜಾತಿ ಜನಗಣತಿ ನಡೆಯದಿದ್ರೆ ಒಕ್ಕಲಿಗರು ಹಾಗೂ ಲಿಂಗಾಯತರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇದರ ಮಧ್ಯೆ ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಕೂಡ ಹೆಚ್ಚಾಗಿದೆ. ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ 7 ಜನ ಮಂತ್ರಿಗಳೇನಿದ್ದಾರೆ ಇವತ್ತು, ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲರೂ ಒಬ್ರು ಕರೆದಿದಾರ, ಕರೆದು ಏನಾರು ಚರ್ಚೆ ಮಾಡಿದಾರ? ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದಾರ? ಈಶ್ವರ್ ಖಂಡ್ರವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು? ಸಿದ್ದರಾಮಯ್ಯ ನಮ್ಮನ್ನು ಎದುರು ಹಾಕಿಕೊಳ್ಳಬೇಡಿ, ಒಕ್ಕಲಿಗ ಲಿಂಗಾಯತರಿಲ್ಲದೆ ಸರ್ಕಾರ ನಡೆಸುತ್ತೀರಾ? ಮೇಜರ್ ಕಮ್ಯುನಿಟಿಗಳು ಇರೋ ಕರ್ನಾಟಕದಾಗ ಈ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು, ಗೊತ್ತಾಯ್ತಾ? ಇವೆರಡನ್ನ ಎದುರು ಕಂಡು ರಾಜ್ಯಭಾರ ಮಾಡೋದಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯಭಾರ ಮಾಡೋದಾಗತ್ತ ಅಂತ ನೀವು ಕೇಳಿದೆ. ಸರ್ಕಾರಕ್ಕೆ ಕುತ್ತು ಬರುತ್ತೆ, ಶ್ರೀಗಳ ಎಚ್ಚರಿಕೆ. ವೀರಶೈವ ಲಿಂಗಾಯತರ ಸಂಖ್ಯೆ ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಲಾಗಿದೆ. ಈ ವರದಿ ಜಾರಿಗೆ ಮುಂದಾದರೆ ಸರ್ಕಾರಕ್ಕೆ ಕುತ್ತು ಬರುತ್ತೆ ಎಂದು ರಂಭಾಪುರಿ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರೆ. ಹಠದಿಂದ ಏನಾದರೂ ಜಾರಿಗೆ ಇದನ್ನು ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ವಿವೇಚನೆಯಿಂದ ಮುಂದುವರಿಯುವಂತಹ ಅವಶ್ಯಕತೆ ಇದೆ. ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ಎಲ್ಲಾ ಪಕ್ಷದವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ವಿರೋಧಕ್ಕೆ ಕಾರಣವಾಗಿದೆ. ಆದರೂ ಸಿದ್ದರಾಮಯ್ಯ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಜಾತಿ ಜನಗಣತಿ ಒಂದು ರೀತಿಯಲ್ಲಿ ಡೈನಮೈಟ್ ತರ ಸ್ಫೋಟಗೊಳ್ಳುವಂತ ಸಾಧ್ಯತೆ ಇದೆ. ಅದು ಕೂಡ ಸ್ವತಃ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಲಿಂಗಾಯತರು, ಸಾಧಾರಣವಾಗಿ 34 ಲಿಂಗಾಯತ ಎಂಎಲ್ಎಗಳಿದ್ದಾರೆ, 23 ಒಕ್ಕಲಿಗ ಎಂಎಲ್ಎಗಳಿದ್ದಾರೆ. ಇವರಿಬ್ಬರಲ್ಲಿ ಏನಾಗಿದೆ ಅಂತಂದ್ರೆ ಇಬ್ಬರು ಕೂಡ ಕೊಲಾಬರೇಷನ್ ಮಾಡಿಕೊಂಡು ಇಲ್ಲ ನಾವು ಇದರ ಬಗ್ಗೆ ಹೋರಾಟ ಮಾಡಬೇಕು. ಲಿಂಗಾಯತರು ಹೇಳ್ತಾ ಇರೋದು ನಮ್ಮ ಉಪಜಾತಿಗಳನ್ನೆಲ್ಲ ಸೇರಿಸಿಲ್ಲ, ನೀವು ಬೇರೆ ಬೇರೆ ವಿಂಗಡಣೆ ಮಾಡಿದ್ದೀರಿ, ಅದನ್ನು SC STಗೆಲ್ಲ ಸೇರಿಸಿದಿರಿ, ಹಾಗಾಗಿ ನಾವು 1 ಕೋಟಿ ಮೇಲೆ ಇರಬೇಕಾಗಿತ್ತು, ಅದು ಬರ್ತಾ ಇಲ್ಲ, ಅದನ್ನ ಮರು ವಿಂಗಡಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಒಕ್ಕಲಿಗರು ಸಹ ಇದು ನಮ್ಮನ್ನ ಒಂದು ರೀತಿಯಲ್ಲಿ ಒಡೆದಾಳುವ ನೀತಿಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಕಿಡಿಕಾರ್ತಾ ಇದ್ದಾರೆ. ಈ ನಡುವೆ ಶಾಸಕರೊಬ್ಬರು ಹೇಳಿದ್ದಾರೆ, ಎಲ್ಲಾ ಲಿಂಗಾಯತ ಶಾಸಕರು, ಎಲ್ಲಾ ಒಕ್ಕಲಿಗ ಶಾಸಕರು ರಾಜೀನಾಮೆ ಕೊಟ್ಬಿಡೋಣ, ರಾಜೀನಾಮೆ ಕೊಟ್ಟಾಗ ಈ ಸರ್ಕಾರಕ್ಕೆ ಬುದ್ಧಿ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಸ್ವತಃ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ. ಆದ್ರೆ ನನ್ನ ತಲೆ ಮತ್ತೊಂದು ಕಡೆ ಓಡ್ತಾ ಇದೆ. ಅದೇನಪ್ಪಾ ಅಂತಂದ್ರೆ, ಒಂದು ವೇಳೆ ಎಲ್ಲಾ ಲಿಂಗಾಯತ ಶಾಸಕರು 34 ಶಾಸಕರು, ಎಲ್ಲಾ 23 ಶಾಸಕರು ಒಕ್ಕಲಿಗ ಶಾಸಕರು ಇವರಿಬ್ಬರು ರಾಜೀನಾಮೆ ಕೊಟ್ರೆ 57 ಜನ ರಾಜೀನಾಮೆ ಕೊಟ್ಟಂಗಾಗತ್ತೆ. 57 ಜನ ರಾಜೀನಾಮೆ ಕೊಟ್ರೆ ಸರ್ಕಾರ ಅಲ್ಪಮತಕ್ಕೆ ಕುಸಿಯುತ್ತೆ, 83 ಆಗುತ್ತೆ. ಆಗ ಆಲ್ರೆಡಿ
ಜೆಡಿಎಸ್ ಮತ್ತು ಬಿಜೆಪಿ 84 ಇದೆ. ಸರ್ಕಾರ ರಚನೆ ಮಾಡಿಬಿಡಬಹುದು. ಇದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ ನನಗೆ. ಬನ್ನಿ, ಇವತ್ತು ಏನೆಲ್ಲ ಆಯ್ತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಜಾತಿ ಗಣತಿ ಆಸೆಗೆ ಸರ್ಕಾರವೇ ಪತನವಾಗುತ್ತಾ? ಒಕ್ಕಲಿಗ ಲಿಂಗಾಯತರು ರಾಜೀನಾಮೆ ಕೊಡ್ತಾರಾ? ರಾಜ್ಯದಲ್ಲಿ ಜಾತಿ ಜನಗಣತಿಯ ಕಿಚ್ಚು ಜೋರಾಗಿದೆ. ಕೆಲ ಸಮುದಾಯಗಳು ವರದಿ ವಿರುದ್ಧ ಕೆಂಡ ಕಾರ್ತಿವೆ. ಅವೈಜ್ಞಾನಿಕ ವರದಿ ಎಂದು ಶರಾಬರ್ದಿವೆ. ಸರಿಯಾದ ಜಾತಿ ಜನಗಣತಿ ನಡೆಯದಿದ್ದರೆ ಒಕ್ಕಲಿಗರು ಹಾಗೂ ಲಿಂಗಾಯತರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇದರ ಮಧ್ಯೆ ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಕೂಡ ಹೆಚ್ಚಾಗಿದೆ. ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನು 7 ಜನ ಮಂತ್ರಿಗಳೇನಿದ್ದಾರೆ ಇವತ್ತು, ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲಾರು ಒಬ್ರು ಕರೆದಿದಾರ, ಕರೆದೇನಾರು ಚರ್ಚೆ ಮಾಡಿದಾರ, ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದಾರ. ಈಶ್ವರ್ ಖಂಡ್ರವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು? ಸಿದ್ದರಾಮಯ್ಯ ನಮ್ಮನ್ನು ಎದುರು ಹಾಕಿಕೊಳ್ಳಬೇಡಿ. ಒಕ್ಕಲಿಗ ಲಿಂಗಾಯತರಿಲ್ಲದೆ ಸರ್ಕಾರ ನಡೆಸುತ್ತೀರಾ? ಮೇಜರ್ ಕಮ್ಯುನಿಟಿಗಳು ಇರೋ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ? ಇವೆರಡನ್ನ ಎದುರು ತೆಕ್ಕೊಂಡು ರಾಜ್ಯ ಬೇರೆ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯ ಬೇರೆ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಸರ್ಕಾರಕ್ಕೆ ಕುತ್ತು ಬರುತ್ತೆ, ಶ್ರೀಗಳ ಎಚ್ಚರಿಕೆ. ವೀರಶೈವ ಲಿಂಗಾಯತರ ಸಂಖ್ಯೆ ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಲಾಗಿದೆ. ಈ ವರದಿ ಜಾರಿಗೆ ಮುಂದಾದರೆ ಸರ್ಕಾರಕ್ಕೆ ಕುತ್ತು ಬರುತ್ತೆ ಎಂದು ರಂಭಾಪುರಿ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರೆ. ಹಠದಿಂದ ಏನಾದರೂ ಜಾರಿಗೆ ಇದನ್ನ ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ವಿವೇಚನೆಯಿಂದ ಮುಂದುವರಿಯುವಂತಹ ಅವಶ್ಯಕತೆ ಇದೆ. ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ಎಲ್ಲಾ ಪಕ್ಷದವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ವಿರೋಧಕ್ಕೆ ಕಾರಣವಾಗಿದೆ. ಆದರೂ ಸಿದ್ದರಾಮಯ್ಯ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಜಾತಿ ಜನಗಣತಿ ಒಂದು ರೀತಿಯಲ್ಲಿ ಡೈನಮೈಟ್ ತರ ಸ್ಫೋಟಗೊಳ್ಳುವಂತ ಸಾಧ್ಯತೆ ಇದೆ. ಅದು ಕೂಡ ಸ್ವತಃ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಲಿಂಗಾಯತರು ಸಾಧಾರಣವಾಗಿ 34 ಲಿಂಗಾಯತ ಎಂಎಲ್ಎಗಳಿದ್ದಾರೆ, 23 ಒಕ್ಕಲಿಗ ಎಂಎಲ್ಎಗಳಿದ್ದಾರೆ. ಇವರಿಬ್ಬರಲ್ಲಿ ಏನಾಗಿದೆ ಅಂತಂದ್ರೆ ಇಬ್ಬರು ಕೂಡ ಕೊಲಾಬರೇಷನ್ ಮಾಡಿಕೊಂಡು ಇಲ್ಲ ನಾವು ಇದರ ಬಗ್ಗೆ ಹೋರಾಟ ಮಾಡಬೇಕು. ಲಿಂಗಾಯತರು ಹೇಳ್ತಾ ಇರೋದು ನಮ್ಮ ಉಪಜಾತಿಗಳನ್ನೆಲ್ಲ ಸೇರಿಸಿಲ್ಲ, ನೀವು ಬೇರೆ ಬೇರೆ ವಿಂಗಡಣೆ ಮಾಡಿದ್ದೀರಿ, ಅದನ್ನು SC STಗೆಲ್ಲ ಸೇರಿಸಿದ್ದೀರಿ, ಹಾಗಾಗಿ ನಾವು 1 ಕೋಟಿ ಮೇಲೆ ಇರಬೇಕಾಗಿತ್ತು, ಅದು ಬರ್ತಾ ಇಲ್ಲ, ಅದನ್ನ ಮರು ವಿಂಗಡಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಒಕ್ಕಲಿಗರು ಸಹ ಇದು ನಮ್ಮನ್ನ ಒಂದು ರೀತಿಯಲ್ಲಿ ಒಡೆದಾಳುವ ನೀತಿಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಕಿಡಿಕಾರ್ತಾ ಇದ್ದಾರೆ. ಈ ನಡುವೆ ಶಾಸಕರೊಬ್ಬರು ಹೇಳಿದ್ದಾರೆ, ಎಲ್ಲಾ ಲಿಂಗಾಯತ ಶಾಸಕರು, ಎಲ್ಲಾ ಒಕ್ಕಲಿಗ ಶಾಸಕರು ರಾಜೀನಾಮೆ ಕೊಟ್ಬಿಡೋಣ, ರಾಜೀನಾಮೆ ಕೊಟ್ಟಾಗಿ ಸರ್ಕಾರಕ್ಕೆ ಬುದ್ಧಿ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಸ್ವತಃ ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ. ಆದ್ರೆ ನನ್ನ ತಲೆ ಮತ್ತೊಂದು ಕಡೆ ಓಡ್ತಾ ಇದೆ. ಅದೇನಪ್ಪಾ ಅಂತಂದ್ರೆ, ಒಂದು ವೇಳೆ ಎಲ್ಲಾ ಲಿಂಗಾಯತ ಶಾಸಕರು 34 ಶಾಸಕರು, ಎಲ್ಲಾ 23 ಶಾಸಕರು ಒಕ್ಕಲಿಗ ಶಾಸಕರು ಇವರಿಬ್ಬರು ರಾಜೀನಾಮೆ ಕೊಟ್ರೆ 57 ಜನ ರಾಜೀನಾಮೆ ಕೊಟ್ಟಂಗಾಗುತ್ತೆ. 57 ಜನ ರಾಜೀನಾಮೆ ಕೊಟ್ರೆ ಸರ್ಕಾರ ಅಲ್ಪಮತಕ್ಕೆ ಕುಸಿಯುತ್ತೆ, 83 ಆಗುತ್ತೆ. ಆಗ ಆಲ್ರೆಡಿ ಜೆಡಿಎಸ್ ಮತ್ತು ಬಿಜೆಪಿ 84 ಇದೆ. ಸರ್ಕಾರ ರಚನೆ ಮಾಡಿಬಿಡಬಹುದು. ಇದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ ನನಗೆ. ಬನ್ನಿ, ಇವತ್ತು ಏನೆಲ್ಲ ಆಯ್ತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಜಾತಿ ಗಣತಿ ಆಸೆಗೆ ಸರ್ಕಾರವೇ ಪತನವಾಗುತ್ತಾ? ಒಕ್ಕಲಿಗ ಲಿಂಗಾಯತರು ರಾಜೀನಾಮೆ ಕೊಡ್ತಾರಾ? ರಾಜ್ಯದಲ್ಲಿ ಜಾತಿ ಜನಗಣತಿಯ ಕಿಚ್ಚು ಜೋರಾಗಿದೆ. ಕೆಲ ಸಮುದಾಯಗಳು ವರದಿ ವಿರುದ್ಧ ಕೆಂಡ ಕಾರ್ತಿವೆ. ಅವೈಜ್ಞಾನಿಕ ವರದಿ ಎಂದು ಶರಾಬರ್ದಿವೆ. ಸರಿಯಾದ ಜಾತಿ ಜನಗಣತಿ ನಡೆಯದಿದ್ದರೆ ಒಕ್ಕಲಿಗರು ಹಾಗೂ ಲಿಂಗಾಯತರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇದರ ಮಧ್ಯೆ ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಕೂಡ ಹೆಚ್ಚಾಗಿದೆ. ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ 7 ಜನ ಮಂತ್ರಿಗಳೇನಿದ್ದಾರೆ ಇವತ್ತು, ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲಾರು ಒಬ್ರು ಕರೆದಿದಾರ, ಕರೆದೇನಾರು ಚರ್ಚೆ ಮಾಡಿದಾರ, ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದಾರ. ಈಶ್ವರ್ ಖಂಡ್ರವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು? ಸಿದ್ದರಾಮಯ್ಯ ನಮ್ಮನ್ನು ಎದುರು ಹಾಕಿಕೊಳ್ಳಬೇಡಿ.
ಒಕ್ಕಲಿಗ ಲಿಂಗಾಯತರಿಲ್ಲದೆ ಸರ್ಕಾರ ನಡೆಸುತ್ತೀರಾ? ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ? ಇವೆರಡನ್ನ ಎದುರು ಕೈಕೊಂಡು ರಾಜ್ಯ ಬೇರೆ ಮಾಡೋಕ್ಕಾಗತ್ತಾ? ನೋಡ ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯ ಬೇರೆ ಮಾಡೋಕ್ಕಾಗತ್ತಾ ಅಂತ ನೀವು ಕೇಳಿದೆ. ಸರ್ಕಾರಕ್ಕೆ ಕುತ್ತು ಬರುತ್ತೆ, ಶ್ರೀಗಳ ಎಚ್ಚರಿಕೆ. ವೀರಶೈವ ಲಿಂಗಾಯತರ ಸಂಖ್ಯೆ ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಲಾಗಿದೆ. ಈ ವರದಿ ಜಾರಿಗೆ ಮುಂದಾದರೆ ಸರ್ಕಾರಕ್ಕೆ ಕುತ್ತು ಬರುತ್ತೆ ಎಂದು ರಂಭಾಪುರಿ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರೆ. ಹಠದಿಂದ ಏನಾದರೂ ಜಾರಿಗೆ ಇದನ್ನ ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ವಿವೇಚನೆಯಿಂದ ಮುಂದುವರಿಯುವಂತಹ ಅವಶ್ಯಕತೆ ಇದೆ. ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ಎಲ್ಲಾ ಪಕ್ಷದವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ವಿರೋಧಕ್ಕೆ ಕಾರಣವಾಗಿದೆ. ಆದರೂ ಸಿದ್ದರಾಮಯ್ಯ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.